ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಸಮಿತಿ ವತಿಯಿಂದ ಶಂಕರಮಠ ವಾರ್ಡ್ನಲ್ಲಿ ವಿವೇಕಾನಂದ ಉದ್ಯಾನವನದಲ್ಲಿ ಸ್ವಾಮಿ ವಿವೇಕಾನಂದ ಅವರ 161ನೇ ಜಯಂತಿಯನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ವಿವೇಕಾನಂದರ ಕುರಿತ ಜೀವನ ಚರಿತ್ರೆ ಕಿರುಹೊತ್ತಿಗೆಯನ್ನು ವಿತರಿಸಲಾಯಿತು. ರಾಜ್ಯಸಭಾ ಸದಸ್ಯರಾದ ಜಿಸಿ ಚಂದ್ರಶೇಖರ್, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎಸ್ ಕೇಶವಮೂರ್ತಿ, ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಎಚ್ಎಸ್ ಮಂಜುನಾಥ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷಗಳಾದ ಪರಿಸರ ರಾಮಕೃಷ್ಣ, ಸುಧೀಂದ್ರ ಅವರು ಸ್ವಾಮಿ ವಿವೇಕಾನಂದರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಕಿರುಹೊತ್ತಿಗೆ ವಿತರಿಸಿದರು. ನಂತರ ಮಾತನಾಡಿದ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಅವರು, ವಿವೇಕಾನಂದರ ಹೆಸರು ಸಾವಿರಾರು ವರ್ಷವಾದರೂ ಅಜರಾಮರವಾಗಿರುತ್ತದೆ. ಇಂದು ಪವಿತ್ರವಾದ ದಿನದಿಂದ ಕಾಂಗ್ರೆಸ್ ಪಕ್ಷ ಸ್ವಾಮಿ ವಿವೇಕಾನಂದರ ಜಯಂತಿಯ ಅಂಗವಾಗಿ 5 ಗ್ಯಾರಂಟಿಯಲ್ಲಿ ಕೊನೆಯ ಗ್ಯಾರಂಟಿಯಾದ ಯುವ ನಿಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಿರುದ್ಯೋಗ ನಿವಾರಣೆಗಾಗಿ ಕಾಂಗ್ರೆಸ್ ಪಕ್ಷ ದಿಟ್ಟ ಹೆಜ್ಜೆ ಇಟ್ಟಿದ್ದು, ಸ್ವಾಮಿ ವಿವೇಕಾನಂದರು 39 ವರ್ಷ ಜೀವಿತಾವಧಿಯಲ್ಲಿ ಅದ್ಭುತ ಸಾಧನೆ ಮಾಡಿ ವಿಶ್ವಮಾನ್ಯರಾದರು ಎಂದು ತಿಳಿಸಿದರು. ಚಿಕಾಗೋ ಭಾಷಣದಿಂದ ನಮ್ಮ ದೇಶದ ಸಂಸ್ಕೃತಿ ವಿಶ್ವಕ್ಕೆ ತೋರಿಸಿಕೊಟ್ಟರು. ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಪುಸ್ತಕವನ್ನು ಎಲ್ಲರೂ ಓದಬೇಕು, ಅವರ ಆದರ್ಶ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ನಂತರ ಮಾತನಾಡಿದ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎಸ್ ಕೇಶವಮೂರ್ತಿ ಅವರು, ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ದಿನದಂದು ರಾಷ್ಟ್ರೀಯ ಯುವ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ. ಸ್ವಾಮಿ ವಿವೇಕಾನಂದರು ಯುವ ಸಮೂಹಕ್ಕೆ ಸ್ಫೂರ್ತಿ ಮತ್ತು ಪ್ರೇರಣೆಯಾಗಿದ್ದಾರೆ. ಸ್ವಾಮಿ ವಿವೇಕಾನಂದರ ನಮ್ಮ ದೇಶದ ಭವ್ಯ ಇತಿಹಾಸವನ್ನು ವಿಶ್ವಕ್ಕೆ ಸಾರಿದರು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಕಾರ್ಯಕರ್ತರು ಉಪಸ್ಥಿತರಿದ್ದು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಪ್ರತಿ ವರ್ಷ ಆಚರಣೆ ಮಾಡ್ಕೊಂಬಂದ ಪದ್ಧತಿನ ಈ ವರ್ಷ ಸಹ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ತಮ್ಮೆಲ್ಲರನ್ನ ಇವತ್ತು ಈ ಸಂದರ್ಭದಲ್ಲಿ ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನೆಲ್ಲ ಆಹ್ವಾನಿಸಿ ಇವತ್ತು ಸ್ವಾಮಿ ವಿವೇಕಾನಂದ ಅವರ ಪುಣ್ಯ ದಿನ ನಾವು ಸ್ಮರಣೆ ಮಾಡ್ತೀವಿ. ಮತ್ತು ಅವರು ಹಾಕಿರ್ತಕ್ಕಂಥ ಜೀವನದಲ್ಲಿ ಅವರ ಒಂದು ಯುವಕರಾಗಿದ್ದಾಗ ಮಾಡ್ತಕ್ಕಂಥ ಇಡೀ ನಮ್ಮ ಭಾರತದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಖ್ಯಾನ ಗಳಿಸಿ ಅವ್ರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನು ನಾವು ಪಾಲಿಸಬೇಕಾದಂಥ ಸಂದರ್ಭದಲ್ಲಿ ನಾವು ಭಾವಿಸಿ ನಮಗೊಂದು ಅವಕಾಶ ಮಾಡಿಕೊಂಡಂಥ ನಮ್ಮ ಪಕ್ಷದ ಎಲ್ಲ ಡಿ ಸಿ ಚಂದ್ರಶೇಖರ್ ಸಾಹೇಬರು ಎಲ್ಲರಿಗೂ ನಾಯಕರು ಜೋಡಿಸಿ ನಾನು ಮಾಡ್ತಾ ಇವತ್ತು ಒಂದು ಅಪರೂಪವಾದಂತಹ ದಿನ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ವಿವೇಕಾನಂದ ಜಯಂತಿ ದಿವಸ ಇವತ್ತು ದಿವಸ 120 ವರ್ಷಗಳ ಆದ್ರೂ ಕೂಡ ಇವತ್ತು ಯುವ ದಿನಾಚರಣೆಯನ್ನ ವಿವೇಕಾನಂದ ಹೆಸರಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಅವ್ರು ಬದುಕಿದ್ದಂತ ಕೇವಲ 39 ವರ್ಷಗಳಲ್ಲಿ ಇವತ್ತು ಹೆಸರು ಚಿರಾಗಿ ಉಳಿದಿದೆ ಅಂತ ಅಂದ್ರೆ ಮನುಷ್ಯನಿಗೆ ಆಯಸ್ಸು ಮುಖ್ಯ ಅಲ್ಲ, ಎಷ್ಟು ವರ್ಷ ಬದುಕಬೇಕು ಅಂತ ಮುಖ್ಯ ಅಲ್ಲ. ಬದುಕಿದಷ್ಟು ದಿವಸ ಏನಾದ್ರೂ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು, ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಅಧಿಕಾರ ಆಗ್ಲಿ ಅಥವಾ ಇನ್ನೊಂದಾಗ್ಲಿ ಅವ್ರ ಅವಶ್ಯಕತೆ ಇಲ್ಲ ಅನ್ನೋದನ್ನ ತೋರಿಸ್ಕೊಟ್ಟರು ವಿವೇಕಾನಂದ. ಅವ್ರು ಯಾವ ಅಧಿಕಾರದಲ್ಲೂ ಇರಲಿಲ್ಲ. ಆದ್ರೆ ಇಡೀ ದೇಶ, ಇಡೀ ಪ್ರಪಂಚ ಇವತ್ತು ವಿವೇಕಾನಂದ ಅವ್ರನ್ನ ನೆನೆಸ್ಕೊಳ್ಳುವಂತ ಒಂದು ಕೆಲಸಗಳನ್ನ ಇವತ್ತು ಆ ಒಂದು ಸ್ಫೂರ್ತಿನ ಇವತ್ತು ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ರೆ ನಮ್ಮ ಭಾರತದಲ್ಲಿ ಹುಟ್ಟಿ ಇವತ್ತಿನ ಇಡೀ ಪ್ರಪಂಚದಲ್ಲಿ ನಮ್ಮ ಧರ್ಮನ, ನಮ್ಮ ಭಾರತದ ಸಂಸ್ಕೃತಿನ ಒಂದು ರಾಯಭಾರಿಯಾಗಿ ಹೊರದೇಶದಲ್ಲಿ ಸಾರಿ ಅಲ್ಲಿಂದ ಅವರ ಶಿಷ್ಯ ವೃಂದವನ್ನ ಕರ್ಕೊಂಡು ಬಂದಂತ, ಭಾರತಕ್ಕೆ ಕರ್ಕೊಂಡು ಬಂದಂತ ಏಕೈಕ ಒಂದು ಧಾರ್ಮಿಕ ಗುರು ಅಂತ ಅಂದ್ರೆ ಅದು ವಿವೇಕಾನಂದ. ಅಂತ ಒಂದು ದಿವಸನ ಇವತ್ತೊಂದು ದಿವಸ ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಇಬ್ಬರು ಬ್ಲಾಕ್ ಪ್ರೆಸಿಡೆಂಟ್ಸ್ಗಳು, ಮತ್ತೆ ನಮ್ಮ ಕೇಶವಮೂರ್ತಿ, ಮತ್ತೆ ನಮ್ಮ ಶಿವು, ಮಂಜುನಾಥ್ ಗೌಡ ಎಲ್ಲರ ನೇತೃತ್ವದಲ್ಲಿ, ನಮ್ಮೆಲ್ಲರೂ ವಾರ್ಡ್ ಪ್ರೆಸಿಡೆಂಟ್ ಅವರ ನೇತೃತ್ವದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇರೋದು ನಮಗೆ ಸಂತೋಷದ ವಿಚಾರ. ಇದೇ ಸಂದರ್ಭದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂತ 5 ಗ್ಯಾರಂಟಿಗಳಲ್ಲಿ ಲಾಸ್ಟ್ ಗ್ಯಾರಂಟಿನ ಇವತ್ತು ವಿವೇಕಾನಂದ ಅವರ ಜಯಂತಿ ದಿವಸ ಶಿವಮೊಗ್ಗದಲ್ಲಿ ಲಾಂಚ್ ಮಾಡ್ತಾ ಇದೆ, ನಮ್ಮ ಸರ್ಕಾರ ಲಾಂಚ್ ಮಾಡ್ತಾ ಇದೆ. ಇವತ್ತೇನು ನಿರುದ್ಯೋಗಿಗಳಿಗೆ ಅವರ ಮುಂದಿನ ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕೆ ಒಂದು ಟೈಮ್ ಗ್ಯಾಪ್ ಅಲ್ಲಿ ಅವ್ರಿಗೆ ಏನಾದ್ರೂ ಒಂದು ಅನುಕೂಲ ಆಗ್ಬೇಕು, ಅವ್ರಿಗೆ ಅಪ್ಲಿಕೇಶನ್ ಹಾಕಕ್ಕಿರ್ಬೋದು ಅಥವಾ ಯಾವ್ದಾದ್ರು ಉದ್ಯೋಗ ಹಿಡಿಯೋದಕ್ಕಿರ್ಬೋದು, ಅದಕ್ಕೆ ಬೇಕಾದಂತ ಒಂದು ಸೀಡ್ ಮನಿ ಅಂತ ಏನ್ ಹೇಳ್ತಾರೆ ಅದನ್ನ ಕೊಡುವಂತ ಕಾರ್ಯಕ್ರಮ ನಮ್ಮ ರಾಜ್ಯ ಸರ್ಕಾರ ಹೊಂದ್ಕೊಂಡಿರೋದು ನಿಜವಾಗ್ಲೂ ಕೂಡ ಒಂದು ಪ್ರಶಂಸನೀಯವಾದಂತ ವಿಚಾರ. 161ನೇ ಜಯಂತಿಯ ಪ್ರಯುಕ್ತ ಇವತ್ತು ಸ್ವಾಮಿ ವಿವೇಕಾನಂದ ಉದ್ಯಾನವನದಲ್ಲಿ ಇವತ್ತು ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಇವತ್ತು ಕಾರ್ಯಕ್ರಮ ಮಾಡಿ, ಹಾಗೂ ಶಾಲಾ ಮಕ್ಕಳಿಗೆ ವಿದ್ಯುತ್ ವಾಣಿ ಪುಸ್ತಕ ಕೊಡುವ ಮೂಲಕ ಹಾಗೂ ಸಿಹಿ ವಿತರಣೆ ಕೊಡುವ ಮೂಲಕ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ರಾಜ್ಯಸಭಾ ಸದಸ್ಯರಾದ ಜಿಸಿ ಚಂದ್ರಶೇಖರ್ ಸಾಹೇಬ್ ಆಗಮಿಸಿದ್ರು. ಹಾಗೆ ಎಸ್ ಕೇಶವಮೂರ್ತಿ ಅವರು ಹಾಗೂ ಮಂಜುನಾಥ್ ಗೌಡ್ರ ಅವರು, ಶಿವಕುಮಾರ್ ಅವರು ಹಾಗೂ ವಾರ್ಡ್ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಮತ್ತು ಸುಧೀಂದ್ರ ಅವರು, ಈ ರೀತಿ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಮಹಿಳಾ ಮುಖಂಡರು ಮತ್ತು ಎಲ್ಲರೂ ಆಗಮಿಸಿ, ಮತ್ತು ಯೂತ್ ಕಾಂಗ್ರೆಸ್ನ ಮುಖಂಡರುಗಳು ಎಲ್ಲ ಆಗಮಿಸಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೇವೆ. ಸ್ವಾಮಿ ವಿವೇಕಾನಂದ ಅವರು ಎದ್ದೇಳಿ
ಗುರು ಮುಟ್ಟುವ ತನಕ ನಿಲ್ಲದಿರಿ ಅನ್ನೋ ಆದೇಶ ಸಂದೇಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ನಡ್ಕೊಂಡು ಏನು ಯುವಕರಿಗೆ ಆದೇಶದ ಮೂಲಕ ಏನು ಕೊಟ್ಟಿದ್ರು ಸ್ವಾಮಿ ವಿವೇಕಾನಂದರು, ಆ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಆಚರಣೆ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ್ವಿ. ಹಸಿದವನಿಗೆ ಅನ್ನ ನೀಡಬೇಕೇ ಹೊರತು ಬರೀ ಬೋಧನೆ ಇಲ್ಲ, ಅದು ಸಹ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಹಾಗಾಗಿ ಸ್ವಾಮಿ ವಿವೇಕಾನಂದರ ತತ್ವಗಳನ್ನು ನಾವು ಪಾಲಿಸ್ಕೊಂತ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಇವತ್ತು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ಮಕ್ಕಳು ಕಾರ್ಯಕ್ರಮ ಭಾಗವಹಿಸಿ